ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಹೊಸ ವೈರಸ್ ಭೀತಿ ಶುರುವಾಗಿದೆ. ಕೇರಳದಲ್ಲಿ ಮಿದುಳು ತಿನ್ನುವ ಅಮೀಬಾ ಸೋಂಕು ಅಯ್ಯಪ್ಪ ಭಕ್ತರಲ್ಲಿ ಈ ಸೋಂಕು ಆತಂಕವನ್ನ ಮೂಡಿಸಿದೆ. ಶಬರಿಮಲೆಯ ಅಯ್ಯಪ್ಪ ಭಕ್ತರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಕೇರಳದಲ್ಲಿ ನೂರಾರು ಜನರಿಗೆ ಈ ವೈರಸ್ ಅಟ್ಯಾಕ್ ಆಗಿರುವುದರಿಂದ ರಾಜ್ಯದಿಂದ ಹೋಗಿರುವಂತಹ ಅಯ್ಯಪ್ಪ ಭಕ್ತರಿಗೂ ಕೂಡ ಕಂಟಕ. ಕೇರಳದ ಕೊಲ್ಲಂ ಮತ್ತು ತಿರುವನಂತಪುರಂನಲ್ಲಿ ವೈರಸ್ ಕಾಣಿಸಿಕೊಂಡಿದೆ. ನವೆಂಬರ್ 17ರಿಂದ ಆರಂಭವಾಗಿರುವಂತಹ ಶಬರಿಮಲೆ ಯಾತ್ರೆ. ಶಬರಿಮಲೆ ಭಕ್ತರ ಬಗ್ಗೆ ನಿಗಾ ವಹಿಸಲು ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತೆ ಸೂಚಿಸಲಾಗಿದೆ. ಪುಣ್ಯ ನದಿಯಲ್ಲಿ ಸ್ನಾನದ ವೇಳೆ ಎಚ್ಚರವನ್ನು ವಹಿಸಲು ತಿಳಿಸಲಾಗಿದೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರವನ್ನು ವಹಿಸಬೇಕಿದೆ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ ಅಯ್ಯಪ್ಪ ಭಕ್ತರಿಗೆ. ರಾಜ್ಯದಿಂದಲೂ ಕೂಡ ಸಾಕಷ್ಟು ಅಯ್ಯಪ್ಪ ಭಕ್ತರು ಹೋಗಿದ್ದಾರೆ. ಹಾಗೆಯೇ ಬಿಸಿ ನೀರನ್ನೇ ಸೇವಿಸಲು ಸಲಹೆಯನ್ನ ನೀಡಲಾಗಿದೆ. ರಾಜ್ಯದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಗೆ ಭಕ್ತಾದಿಗಳು ಹೋಗ್ತಿದ್ದಾರೆ. ಹೋಗುವಂತಹ ಭಕ್ತರ ಮೇಲೆ ಕಣ್ಣಿಡಲಾಗಿದೆ. ಮಾರ್ಗಸೂಚಿ ಬಿಡುಗಡೆಗೆ ಆರೋಗ್ಯ ಇಲಾಖೆಯೂ ಕೂಡ ಸಜ್ಜಾಗಿದೆ. ಭಕ್ತರಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಆರೋಗ್ಯ ಸಚಿವರಿಂದ ಇಲಾಖೆ ಆಯುಕ್ತರಿಗೆ ಸೂಚನೆ ಕೂಡ ಹೋಗಿದೆ. ಅತಿ ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಸೂಚಿಸಲಾಗಿದೆ. ಕೇರಳದ ಏನಂತ ಹೇಳಿದ್ರೆ ಅದರ ಬಗ್ಗೆ ಈಗಾಗಲೇ ನಾನು ನಮ್ಮ ಕಮಿಷನರ್ ಜೊತೆ ಮಾತಾಡಿದ್ದೀನಿ. ಅವರು ಆ ವಿಷಯದ ಬಗ್ಗೆ ಕೇರಳದಲ್ಲಿ ಯಾರು ಯಾತ್ರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಕರ್ನಾಟಕದಿಂದ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಅಲ್ಲಿ ಕೇರಳದಲ್ಲೂ ಕೂಡ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಶಬರಿಮಲೆಯ ಯಾತ್ರಿಗಳಿಗೆ ನೋಡ್ಕೊಳ್ಬೇಕು, ಸರಿಯಾದ ಒಂದು ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ನಾನು ನಮ್ಮ ಕಮಿಷನ್ ಕೂಡ ಹೇಳಿದ್ದೀನಿ. ನಮ್ಮಿಂದ ಹೋಗುವಂಥವ್ರಿಗೂ ಕೂಡ ಎಚ್ಚರಿಕೆ ವಹಿಸ್ತಕ್ಕಂಥದ್ದಕ್ಕೆ ಕೂಡಲೇ ಒಂದು ನಿರ್ದೇಶನ ನೀಡಬೇಕು ಅಂತ ಹೇಳಿ ಮಾರ್ಗಸೂಚಿಗಳು ನೀಡಬೇಕು ಅಂತ ಕೂಡ ಹೇಳಿದ್ದೀನಿ. ಅದು ಮುಖ್ಯವಾಗಿ ಅದರಲ್ಲಿ ನೀರು ಮತ್ತು ಅವರು ಹೇಳೋರ ಪ್ರಕಾರ ನದಿಯಲ್ಲಿ ನಾವು ನೀರಿನಲ್ಲಿ ಹೋದಾಗ ಮೂಗಿನ ಒಳಗಡೆ ನೀರು ಹೋಗಬಾರ್ದು ಅಂತಲೂ ಕೂಡ ಏನೋ ಒಂದು ಹೇಳಿದ್ದಾರೆ. ಸೊ ಅದೆಲ್ಲ ನೋಡಿಕೊಂಡು ಒಂದು ನಮ್ಮ ಕಡೆಯಿಂದ ಕೂಡ ಇಶ್ಯೂ ಮಾಡಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್. ವಿನಯ್ ಕುಮಾರ್, ಸೋಂಕಿನ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ, ಹಾಗೆಯೇ ರಾಜ್ಯ ಸರ್ಕಾರದಿಂದ ಯಾವ ರೀತಿಯ ಮಾರ್ಗಸೂಚಿ ಹೊರಡಿಸಲಾಗುತ್ತೆ ಅಂತ ಹೇಳಿ. ಮಧುಶ್ರೀ, ಸದ್ಯಕ್ಕೆ ಹಿಂದೆ ಕೂಡ ಕಾಣಿಸಿಕೊಂಡಿರುವಂತಹ ಅಮೀಬಾ ಅಂದ್ರೆ ಮೆದುಳು ತಿನ್ನುವಂತಹ ಜ್ವರ, ಈ ರೀತಿಯಾದಂತಹ ಸೋಂಕು ಸದ್ಯಕ್ಕೆ ಕೇರಳದಲ್ಲಿ ಸಕ್ರಿಯವಾಗಿ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಜನರ ಸಾವಿಗೆ ಕೂಡ ಕಾರಣ ಆಗಿತ್ತು. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಈಗ ಅಲರ್ಟ್ ಆಗಿದೆ. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೇರಳಕ್ಕೆ ಹೋಗ್ತಾರೆ. ಅಂದ್ರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತಾರೆ. ಈ ಪ್ರಮುಖವಾಗಿ ತಿರುವನಂತಪುರಂ ಮತ್ತು ಕೊಲ್ಲಂ ಈ ಒಂದು ಭಾಗದಲ್ಲೂ ಕೂಡ ಕೇಸ್ಗಳು ಕಾಣಿಸಿಕೊಂಡಿದೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಇದೇ ಮಾರ್ಗವಾಗಿ ಸಾಕ್ತಾರೆ. ಇನ್ನು ಪುಣ್ಯ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನದಿಯಲ್ಲಿ ಮುಳುಗ್ತಾರೆ. ಇದಕ್ಕೆ ಕಂಟಾಮಿನೆಂಟ್ ಅಂದ್ರೆ ಒಬ್ಬ ಅಮೀಬಾ ಅಂದ್ರೆ ಈ ಸೋಂಕು ತಗುಲಿರುವಂತಹ ವ್ಯಕ್ತಿ ಆ ಒಂದು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದಂತಹ ಸಂದರ್ಭದಲ್ಲಿ ಆ ವೈರಸ್ ನೀರಿನ ಜೊತೆಗೆ ಸೇರ್ಕೊಂಡಾಗ ಹೋಗುವ ಭಕ್ತಾದಿಗಳು ಸಂಪೂರ್ಣವಾಗಿ ದೇಹವನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ಅಂದ್ರೆ ಮುಳುಗಿಸಿದ ಸಂದರ್ಭದಲ್ಲಿ ಆ ನೀರು ಮೂಗು ಅಥವಾ ಬಾಯಿಯ ಮೂಲಕ ಅಥವಾ ಕಣ್ಣಿನ ಮೂಲಕ ದೇಹವನ್ನ ಪ್ರವೇಶಿಸಿದರೆ ಆ ವೈರಸ್ ತಗುಲುವಂತಹ ಸಾಧ್ಯತೆ ಇರುತ್ತೆ. ಅದು ಸದ್ಯಕ್ಕೆ ತೀವ್ರ ರೀತಿಯಲ್ಲಿ ಅಪಾಯ ನೋಡುತ್ತಾ ಇದೆ. ಯಾಕಂದ್ರೆ ಆರಂಭದ ದಿವಸಗಳಲ್ಲಿ 1 ರಿಂದ 8 ದಿವಸಗಳ ಕಾಲದಲ್ಲಿ ಇದು ಕಾಣಿಸಿಕೊಳ್ಳುವುದಿಲ್ಲ. ನಂತರ ಹಂತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕಾಣಾಗುತ್ತೆ. ಹೀಗಾಗಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.